ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ನೀರನ್ನು ತೆರವು ಮಾಡುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಮನೆಗಳಿಗೆ ನೀರು ನುಗ್ಗಿದೆ, ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಸಿಲ್ಕ್ ಬೋರ್ಡ್ನಲ್ಲಿ ವಾಹನ ಸವಾರರ ಪಾಡಂತೂ ಹೇಳುತ್ತಿರೋದಾಗ್ಬಿಟ್ಟಿದೆ. 3-4 JCBಗಳಿಂದ ನೀರನ್ನು ತಳ್ಳುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಎಷ್ಟೇ ಹರಸಾಹಸ ಪಟ್ಟರೂ ನೀರು ಕಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ನೀರು ಸರಾಗವಾಗಿ ಹೋಗೋದಕ್ಕೆ ಜಾಗ ಬೇಕಲ್ಲ. ಒಳಚರಂಡಿಯನ್ನು ಕ್ಲೀನ್ ಮಾಡಿಲ್ಲ, ಅದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಅದರ ಪರಿಣಾಮವೆಲ್ಲವೂ ಕೂಡ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ನಿನ್ನೆಯಿಂದಲೂ ಕೂಡ ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂಥೇಳಿ, ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆಗಿದೆಯಾ? ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ? ಮುಖ್ಯವಾಗಿ ವಾಹನ ಸವಾರರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ? ಪ್ರೇಮ್, ಇಲ್ಲಿ ವಾಹನ ಸಂಚಾರಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಆದರೆ ಸಿಲ್ಕ್ ಬೋರ್ಡ್ ಬಳಿ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಬೆಳಗ್ಗೆ ಮಳೆ ಬಂದ ಕಾರಣದಿಂದ ಇನ್ನಷ್ಟು ನೀರು ಸೇರ್ಪಡೆ ಆಗಿದೆ. ತಗ್ಗು ಪ್ರದೇಶ ಆಗಿರೋ ಕಾರಣದಿಂದಾಗಿ ಇಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಾ ಇತ್ತು. ಇಲ್ಲೇನು ನೀವು ಪಿಲ್ಲರ್ ನೋಡ್ತಾ ಇದ್ದೀರಾ, ಈ ಪಿಲ್ಲರ್ ನಿರ್ಮಾಣಕ್ಕೆ ಈ ಡ್ರೈನೇಜ್ ಲೈನ್ ಇತ್ತು. ಆ ಡ್ರೈನೇಜ್ ಲೈನನ್ನು BMRC ಎಲ್ಲರೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಹೊರ ಹೋಗಲಿಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಇಲ್ಲದ ಪರಿಣಾಮಕ್ಕೋಸ್ಕರ ಇಲ್ಲಿಯೇ ನಿಂತಿರುವಂಥದ್ದು. ಇಲ್ಲಿ ನಿಂತು ನೀರು ನಿನ್ನೆಯಿಂದನೂ ಕೂಡ ಇದೇ ರೀತಿಯಲ್ಲಿ ಚಿತ್ರಣ ಇದೆ. JCB ಮುಖಾಂತರ ನೀರನ್ನೇ ಎತ್ತುವಂಥ ಕೆಲಸ ಮಾಡಿದ್ರು ಸಾಧ್ಯ ಆಗಿಲ್ಲ. ಆದರೆ ಈ ಮುಖಾಂತರವಾಗಿ ರಾಜಕಾಲುವೆಗೆ ಸಣ್ಣ ಲೈನನ್ನು ಕನೆಕ್ಟ್ ಮಾಡಿ ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ನೀರು ಕಡಿಮೆ ಆಗ್ತಾ ಇಲ್ಲ. ಮಳೆ ಬೇರೆ ಬರ್ತಾ ಇರುವಂಥದ್ದು. ಪೂರ್ವ ಮುಂಗಾರಿನ ಆರ್ಭಟ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ನಲ್ಲಿ ನೀರು ಕೂಡ ಕಡಿಮೆ ಆಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ಬಂದಿರುವಂಥದ್ದು ನೋಡ್ಬೋದು. BMRCL ಅವರು ಆಗಿದ್ದಾರೆ. ಯಾಕೆಂದರೆ BMRCL ಎಡವಟ್ಟಿನಿಂದಾಗಿ ಇವತ್ತು ಸಿಲ್ಕ್ ಬೋರ್ಡ್ನಲ್ಲಿ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ಕಾರಣ. ಅವರಿಂದನೇ ಈಗ ನೀರನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ರಾಜಕಾಲುವೆಯನ್ನು ಸರಿಪಡಿಸಿ ಅದನ್ನು ಈಗಾಗಲೇ ಸ್ಥಳಕ್ಕೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಏನು ಸಮಸ್ಯೆ ಆಗಿದೆ, ಜೊತೆಗೆ ಶಾಶ್ವತ ಪರಿಹಾರ ಏನು ಕಲ್ಪಿಸಬೇಕು, ಯಾರಿಂದ ಎಡವಟ್ಟಾಗಿದೆ ಅನ್ನೋದನ್ನು ಕೂಡ ಅದನ್ನೆಲ್ಲ ಮಾಹಿತಿಯನ್ನು ಪಡೆದುಕೊಂಡು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಚಿವ ರಾಮಲಿಂಗ ರೆಡ್ಡಿ ಅವರು ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಾಗಿರುವಂಥ ಎಡವಟ್ಟಿಗೆ ಯಾರು ಹೊಣೆ, ಮತ್ತು ಮುಂದೆ ಈ ರೀತಿ ಆಗದಂತೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂಥದ್ದನ್ನು ಅವರು ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವತಃವಾಗಿ ಸಚಿವರೇನೇ ಬಂದಿರುವಂಥದ್ದು. ಮಾತಾಡ್ತೀನಿ ಸರ್. ನಮಸ್ತೆ ಸರ್. ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ. ಈ ರೀತಿಯಾಗಿ ಯಾವತ್ತು JCB ಮುಖಾಂತರ ನೀರೆತ್ತಿ ಹಾಕಿ ಅಂತ ನೋಡಿಲ್ಲ. ಏನು ಕಾರಣ, ಏನು ಸರ್ ಪರಿಹಾರ ಇದಕ್ಕೆ? ಏನು ಅಂದರೆ ಇಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ. ಇರ್ತಕ್ಕಂಥ ಹಳೆ ಡ್ರೈನ್ನ ಮುಚ್ಚಿದ್ದಾರೆ. ಓಕೆ, ಇವರೇ ನೋಡಿ, ಇಲ್ಲಿದ್ದಾರೆ ಇಂಜಿನಿಯರು. ನಮ್ಮ ಮಂಜುನಾಥ್ ರೆಡ್ಡಿ ಅವರು 1 ವರ್ಷದಿಂದ ಹೇಳ್ತಾ ಇದ್ದಾರೆ. ಇವರಿಗೆ ನನ್ನ ಗಮನಕ್ಕೆ ತಂದಿರಲಿಲ್ಲ. 1 ವರ್ಷದಿಂದ ಹೇಳ್ತಾ ಇದ್ದಾರೆ. ಯಾರು ಇದು ತಪ್ಪು, ಯಾರ್ದು ಸರ್? ನೋಡಿ, ಇಲ್ಲೇ ಇದ್ದಾರೆ ಮೆಟ್ರೋದವರು. ಆಮೇಲೆ ಅಲ್ಲೊಂದು ಟ್ರೈನ್ ಇತ್ತು, ಇದಿತ್ತು, ಅಲ್ಲೊಂದು ಪಿಲ್ಲರ್ ಬಂತು, ಡ್ರೈನ್ ಇತ್ತು, ಡ್ರೈನ್ ಮೇಲೆ ಪಿಲ್ಲರ್ ಬಂತು. ಆಲ್ಟರ್ನೇಟ್ ಡ್ರೈನ್ ಮಾಡಬೇಕಾಗಿತ್ತು, ಆ ಡ್ರೈನು ಮಾಡಿಲ್ಲ ಇವರು. ಆದ್ದರಿಂದ ಇವತ್ತು ಇಲ್ಲ ನಮ್ಮ ಡಾಲರ್ಸ್ ಲೇಔಟ್, ಎಂಟೈರ್ ಡಾಲರ್ಸ್ ಲೇಔಟು ನೀರು ತುಂಬಿಕೊಳ್ಳೋದಕ್ಕೆ ಮೆಟ್ರೋ ಕೆಲಸ ಕಾರಣ. ಈಗ ಮತ್ತೆ ಪರಿಹಾರ ಹೇಗೆ ಸರ್? ಈಗ ಮತ್ತೆ ಸಮಸ್ಯೆ ಆಯ್ತು. ಓಪನ್ ಮಾಡಿದ್ದೀವಿ ನೋಡಿ, ಇಷ್ಟೇ ಓಪನ್ ಮಾಡಿದ್ದೀವಿ. ಇದು ಓಪನ್ ಮಾಡಿದ ತಕ್ಷಣ ಅರ್ಧ ಗಂಟೆಯಲ್ಲಿ ನೀರೆಲ್ಲ ಇಳಿದು. ಸಿಲ್ಕ್ ಬೋರ್ಡ್ ಒಂದೇ ಅಲ್ಲ, ಬಹುತೇಕವಾಗಿ BTM ಲೇಔಟ್ನ ಹಲವು ಪ್ರದೇಶಗಳು, HSR ಲೇಔಟ್ ಇರ್ಬೋದು, ಬೇರೆ ಬೇರೆ ಭಾಗಗಳೆಲ್ಲವೂ ಕೂಡ ನೀರು ತುಂಬಿಕೊಂಡಿದೆ ಸರ್. ಜಲಾವೃತ ಆಗ್ತದೆ ತಗ್ಗು ಪ್ರದೇಶಗಳಲ್ಲಿ. ಎಲ್ಲೆಲ್ಲಿದೆ ಸರ್? HSR ಲೇಔಟ್ ಅಲ್ಲೂ ಕೂಡ ಇತ್ತು. ನೀರೆಲ್ಲ ಖಾಲಿ ಆಗಿರ್ಬೋದು, ಬಟ್ ಈಗ ಬರ್ತಾನೆ ಇದೆ, ತುಂಬಿಕೊಳ್ಳುತ್ತೆ, ಮನೆಗಳಿಗೆ ನೀರು ನುಗ್ತಾನೆ ಇದೆ ಸರ್. ನಾವು ಕೂಡ ಸ್ಪಾಟ್ಗೆ ಹೋಗಿದ್ದೀರಾ? ಹೋಗಿರ್ತೀರಾ, ಹೋಗಿ ವೀಕ್ಷಣೆ ಮಾಡಿರ್ತೀರಾ? ಯಾಕೆಂದರೆ ಆಗುವಂಥ ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಈಗ ಮತ್ತೆ ಈ ರೀತಿ ತಪ್ಪುಗಳು ಆಗದೇ ಇರೋ ಥರ ಹೇಗೆ ಸರ್? ತಪ್ಪುಗಳು ಆಗದೇ ಇರೋ ರೀತಿ ಮಾಡಬೇಕಾದಿದ್ರೆ, ಈಗ ಬೆಂಗಳೂರಲ್ಲಿ ಏನಾಗಿದೆ, ಹಿಂದೆ ಕೆರೆಗಳಿತ್ತು. ಕೆರೆಗಳೆಲ್ಲ ಬೇರೆ ಬೇರೆ ಕಾರಣಗಳಿಂದ ಲೇಔಟು, ಬಸ್ ಸ್ಟ್ಯಾಂಡು, ಸ್ಟೇಡಿಯಮ್ಸು ಎಲ್ಲ ಆಗೋಯಿತು. ಅದೆಲ್ಲ ಹಳೆ ಕತೆ. ಆದರೆ ಡ್ರೈನ್ಸು ಅಗಲ ಮಾಡಬೇಕು. ಅಗಲ ಮಾಡಬೇಕಾದ್ರೆ ಏನಾಗಿದೆ, 40-50 ವರ್ಷಕ್ಕೆ ಮುಂಚೆನೇ ಮನೆಗಳು ಕಟ್ಬಿಟ್ಟಿದ್ದಾರೆ. ಡ್ರೈನ್ಸು ಚಿಕ್ಕದಾಯಿತು. ಒಂದೇ ಸಲ 1 ಗಂಟೆಯಲ್ಲಿ 90 ಮಿಲಿಮೀಟರ್ಗಿಂತಲೂ ಹೆಚ್ಚು ಬೆಂಗಳೂರಲ್ಲಿ ಮಳೆ ಬಂದರೆ 100ಕ್ಕಿಂತಲೂ ಹೆಚ್ಚು ಸ್ಪಾಟ್ಸಲ್ಲಿ ಈ ರೀತಿ ನೀರು ನಿಲ್ಲುತ್ತೆ. ಅದೇ ಮಳೆ ಸ್ಪ್ರೆಡ್ ಆದರೆ ಏನೂ ಆಗಲ್ಲ. ಸ್ಪ್ರೆಡ್ ಆದರೆ ಸಚಿವರು ಹೇಳ್ತಾರೆ. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಲೋಕೇಶ್. ಒಟ್ಟಾರೆ
ಅಲ್ಲ, ಸಚಿವರು ಭೇಟಿ ಕೊಡಲಿ ನೋಡಿ, ಅವರು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿದರು. ಮೆಟ್ರೋ ಕಾಮಗಾರಿಯವರು ಡ್ರೈನೇಜನ್ನು ಬ್ಲಾಕ್ ಮಾಡಿದ್ದಾರೆ, ಮತ್ತು ನೀರೆಲ್ಲಿ ಹೋಗಬೇಕು? ಹಾಗಾಗಿ ಈ ರೀತಿ ಅನೇಕ ಕಡೆ ಹೆಚ್ಚು ಕಡಿಮೆ ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ ಮೆಟ್ರೋ ಕಾಮಗಾರಿಯ ಪಾತ್ರವೇ ಬಹಳ ಮುಖ್ಯ ಅಂತ ಹೇಳ್ತಾರೆ.